ಆ ಬಾಲಕಿ 5ನೇ ತರಗತಿಯ ವಿದ್ಯಾರ್ಥಿನಿ ಯೋಗದಲ್ಲಿ ವಿಶ್ವ ದಾಖಲೆಯನ್ನ ಮಾಡಿದ್ದಾಳೆ. 3 ವಿಭಾಗದಲ್ಲಿ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ಸೇರ್ಪಡೆಯಾಗುವ ಮೂಲಕ ತನ್ನದೇ ದಾಖಲೆಯನ್ನ ಮುರಿದಾಳೆ. ಹಾಗಾದ್ರೆ ಆ ಸಾಧನೆ ಮಾಡಿದ ಬಾಲಕಿ ಯಾರು? ಇಲ್ಲಿದೆ ನೋಡಿ ವಿಶೇಷ ವರದಿ. ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ಕೊಡಗಿನ ಬಾಲೆ. 11ನೇ ವಯಸ್ಸಿಗೆ ದಾಖಲೆ ನಿರ್ಮಿಸಿದ ವಿದ್ಯಾರ್ಥಿನಿ ಸಿಂಚನ. ನೀರು ಕುಡಿದಷ್ಟೇ ಸಲೀಸಾಗಿ ಡಿಂಬಾಸನ, ಚಕ್ರದಂತೆ ಸುತ್ತುವ ಚಕ್ರಾಸನ, ಮೂಕ ವಿಸ್ಮಿತರನ್ನಾಗುವಂತೆ ಮಾಡಿದ ಮೃಗಮುಖಾಸನ. ಅಬ್ಬಬ್ಬ, ಈಕೆ ಸಾಮಾನ್ಯ ಬಾಲಿಯಲ್ಲ. ನೆರೆದಿದ್ದವರ ಉಸಿರು ಬಿಗಿಗೊಳಿಸುವಂತೆ ಮಾಡಿ ಇಂದು ವಿಶ್ವ ದಾಖಲೆ ನಿರ್ಮಿಸಿದ್ದಾಳೆ. ಎಸ್, ಕೊಡಗು ಜಿಲ್ಲೆಯ ಮಡಿಕೇರಿ ತಾಲೂಕಿನ ಮದಿನಾಡು ಬಿಜಿಎಸ್ ಪಬ್ಲಿಕ್ ಶಾಲೆಯ 5ನೇ ತರಗತಿಯ ವಿದ್ಯಾರ್ಥಿನಿ ಸಿಂಚನ ಬಿಕೆಯ ಸಾಧನೆ ಇದು. ಈ ಹಿಂದೆ ಯೋಗದಲ್ಲಿ ವಿಶ್ವ ದಾಖಲೆ ಮಾಡಿದ್ದ ಸಿಂಚನ ಇಂದು ತನ್ನದೇ ದಾಖಲೆಯನ್ನ ಮುರಿಯುವ ಮೂಲಕ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ಸೇರ್ಪಡೆಯಾಗಿದ್ದಾಳೆ. ಅತಿ ಸಣ್ಣ ವಯಸ್ಸಿನಲ್ಲಿ ಅತಿ ಕಡಿಮೆ ಸಮಯದಲ್ಲಿ ಯೋಗ ಮಾಡುವ ಮೂಲಕ ದಾಖಲೆ ಬರೆದಿದ್ದಾಳೆ. ಪ್ರತಿದಿನ ಯೋಗ ಅಭ್ಯಾಸವನ್ನು ಮಾಡುತ್ತಿದ್ದೇನೆ. ಸಂಜೆ ಮತ್ತು ಬೆಳಿಗ್ಗೆ 1 ಗಂಟೆ ಮಾಡುತ್ತೇನೆ. ನಾನು ಇವತ್ತು ಮಾಡಿದ್ದು ಡಿಂಬಾಸನ ವಾಕಿಂಗ್ 1 ಮಿನಿಟ್ 15 ಮಿನಿಟ್ಸ್ ಹಾಗೂ ಉರಭ್ರಾಸನ 1 ಮಿನಿಟ್ ಸ್ಟ್ಯಾಂಡಿಂಗ್ 1 ಮಿನಿಟ್ ಆ್ಯಂಡ್ ಮೃಗಮುಖಾಸನ 1 ಮಿನಿಟ್. ಈ ಹಿಂದೆ 1 ನಿಮಿಷದಲ್ಲಿ 10 ಮೀಟರ್ ಡಿಂಬಾಸನ ಮಾಡಿ ಸಿಂಚನ ಇಂದು 1 ನಿಮಿಷದಲ್ಲಿ 15 ಮೀಟರ್ ಡಿಂಬಾಸನ ಮಾಡಿ ದಾಖಲೆ ಬರೆದಿದ್ದಾಳೆ. ಇದರ ಜೊತೆಗೆ ಉರಭ್ರಾಸನ ಹಾಗೂ ಮೃಗಮುಖಾಸನ ಮಾಡಿ 3 ವಿಭಾಗಗಳಲ್ಲಿ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ದಾಖಲೆ ನಿರ್ಮಿಸಿದ್ದಾಳೆ. This is the first time I am having a world record attempt by single person and 3 world records one by one. It's very difficult because we have seen it, how difficult yoga pose that was, and one by one she has attempted 3 world records. ಸಿಂಚನ 6 ವರ್ಷದಿಂದಲೇ ಯೋಗಾಭ್ಯಾಸ ಮಾಡ್ತಿದ್ದಾಳೆ. ತಾಯಿ ರೇಣುಕಾ ಅವರು ತರಬೇತಿ ಹಾಗೂ ತಂದೆ ಕೀರ್ತಿ ಕುಮಾರ್ ಅವರ ಬೆಂಬಲದಿಂದ ಇಷ್ಟೊಂದು ಸಲೀಸಾಗಿ ಯೋಗ ಮಾಡುತ್ತಿದ್ದಾಳೆ. ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ತಲಾ 1 ಗಂಟೆ ಯೋಗಾಭ್ಯಾಸ ಮಾಡುತ್ತಿದ್ದಾಳಂತೆ. ಸಿಂಚನ ತಾಯಿ ಅಂತ ಹೇಳಲಿಕ್ಕೆ ತುಂಬ ಹೆಮ್ಮೆ ಅನಿಸ್ತಿದೆ. ಇವತ್ತು ಅವಳು 3 ಸಾಧನೆಗಳನ್ನು ಮಾಡಿದ್ದಾಳೆ. 3 ವಿಶ್ವ ದಾಖಲೆಯನ್ನು ಇವತ್ತಿನ ದಿನ ಮಾಡಿದ್ದಾಳೆ. ಇದು ಅವಳದು 6 ವರ್ಷದ ಅಭ್ಯಾಸದ ಫಲವಾಗಿ ಅವಳು ಪ್ರತಿದಿನ ಅಭ್ಯಾಸವನ್ನು ಮಾಡ್ತಾ ಇದ್ಲು. ಬೆಳಿಗ್ಗೆ ಮತ್ತು ಸಾಯಂಕಾಲ ಅಭ್ಯಾಸವನ್ನು ಮಾಡ್ತಾ ಇದ್ಲು. ಇದರ ಫಲವಾಗಿ ಅವಳು ಇವತ್ತು ದಿನ ಅವಳು 3 ವಿಶ್ವ ದಾಖಲೆಯನ್ನು ಮಾಡಲಿಕ್ಕೆ ಸಾಧ್ಯವಾಯಿತು. ಇಂದು ಯೋಗ ಪ್ರದರ್ಶನದ ಸಂದರ್ಭ ಆದಿಚುಂಚನಗಿರಿ ಶಾಖಾ ಮಠದ ಸೋಮೇಶ್ವರನಾಥ ಸ್ವಾಮೀಜಿ ಹಾಗೂ ಮಾಜಿ ಸ್ಪೀಕರ್ ಕೆಜಿ ಬೋಪಯ್ಯ ಸೇರಿದಂತೆ ಹಲವು ಪ್ರಮುಖರು ಹಾಜರಿದ್ದರು. ಅತಿ ಕಿರಿಯ ವಯಸ್ಸಿನಲ್ಲಿ ಅದ್ಭುತ ಸಾಧನೆ ಮಾಡುವ ಮೂಲಕ ಸಿಂಚನ ಶಾಲೆಗೂ ಹಾಗೂ ಊರಿಗೂ ಹೆಸರು ತಂದಿದ್ದಾಳೆ. ಅನುಕಾರ್ಯಪ್ಪ ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಆ ಬಾಲಕಿ 5ನೇ ತರಗತಿಯ ವಿದ್ಯಾರ್ಥಿನಿ ಯೋಗದಲ್ಲಿ ವಿಶ್ವ ದಾಖಲೆಯನ್ನ ಮಾಡಿದ್ದಾಳೆ. 3 ವಿಭಾಗದಲ್ಲಿ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ಸೇರ್ಪಡೆಯಾಗುವ ಮೂಲಕ ತನ್ನದೇ ದಾಖಲೆಯನ್ನ ಮುರಿದಾಳೆ. ಹಾಗಾದ್ರೆ ಆ ಸಾಧನೆ ಮಾಡಿದ ಬಾಲಕಿ ಯಾರು? ಇಲ್ಲಿದೆ ನೋಡಿ ವಿಶೇಷ ವರದಿ. ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ಕೊಡಗಿನ ಬಾಲೆ. 11ನೇ ವಯಸ್ಸಿಗೆ ದಾಖಲೆ ನಿರ್ಮಿಸಿದ ವಿದ್ಯಾರ್ಥಿನಿ ಸಿಂಚನ. ನೀರು ಕುಡಿದಷ್ಟೇ ಸಲೀಸಾಗಿ ಡಿಂಬಾಸನ, ಚಕ್ರದಂತೆ ಸುತ್ತುವ ಚಕ್ರಾಸನ, ಮೂಕ ವಿಸ್ಮಿತರನ್ನಾಗುವಂತೆ ಮಾಡಿದ ಮೃಗಮುಖಾಸನ. ಅಬ್ಬಬ್ಬ, ಈಕೆ ಸಾಮಾನ್ಯ ಬಾಲಿಯಲ್ಲ. ನೆರೆದಿದ್ದವರ ಉಸಿರು ಬಿಗಿಗೊಳಿಸುವಂತೆ ಮಾಡಿ ಇಂದು ವಿಶ್ವ ದಾಖಲೆ ನಿರ್ಮಿಸಿದ್ದಾಳೆ. ಎಸ್, ಕೊಡಗು ಜಿಲ್ಲೆಯ ಮಡಿಕೇರಿ ತಾಲೂಕಿನ ಮದಿನಾಡು ಬಿಜಿಎಸ್ ಪಬ್ಲಿಕ್ ಶಾಲೆಯ 5ನೇ ತರಗತಿಯ ವಿದ್ಯಾರ್ಥಿನಿ ಸಿಂಚನ ಬಿಕೆಯ ಸಾಧನೆ ಇದು.
ಈ ಹಿಂದೆ ಯೋಗದಲ್ಲಿ ವಿಶ್ವ ದಾಖಲೆ ಮಾಡಿದ್ದ ಸಿಂಚನ ಇಂದು ತನ್ನದೇ ದಾಖಲೆಯನ್ನ ಮುರಿಯುವ ಮೂಲಕ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ಸೇರ್ಪಡೆಯಾಗಿದ್ದಾಳೆ. ಅತಿ ಸಣ್ಣ ವಯಸ್ಸಿನಲ್ಲಿ ಅತಿ ಕಡಿಮೆ ಸಮಯದಲ್ಲಿ ಯೋಗ ಮಾಡುವ ಮೂಲಕ ದಾಖಲೆ ಬರೆದಿದ್ದಾಳೆ. ಪ್ರತಿದಿನ ಯೋಗ ಅಭ್ಯಾಸವನ್ನು ಮಾಡುತ್ತಿದ್ದೇನೆ. ಸಂಜೆ ಮತ್ತು ಬೆಳಿಗ್ಗೆ 1 ಗಂಟೆ ಮಾಡುತ್ತೇನೆ. ನಾನು ಇವತ್ತು ಮಾಡಿದ್ದು ಡಿಂಬಾಸನ ವಾಕಿಂಗ್ 1 ಮಿನಿಟ್ 15 ಮಿನಿಟ್ಸ್ ಹಾಗೂ ಉರಭ್ರಾಸನ 1 ಮಿನಿಟ್ ಸ್ಟ್ಯಾಂಡಿಂಗ್ 1 ಮಿನಿಟ್ ಆ್ಯಂಡ್ ಮೃಗಮುಖಾಸನ 1 ಮಿನಿಟ್. ಈ ಹಿಂದೆ 1 ನಿಮಿಷದಲ್ಲಿ 10 ಮೀಟರ್ ಡಿಂಬಾಸನ ಮಾಡಿ ಸಿಂಚನ ಇಂದು 1 ನಿಮಿಷದಲ್ಲಿ 15 ಮೀಟರ್ ಡಿಂಬಾಸನ ಮಾಡಿ ದಾಖಲೆ ಬರೆದಿದ್ದಾಳೆ. ಇದರ ಜೊತೆಗೆ ಉರಭ್ರಾಸನ ಹಾಗೂ ಮೃಗಮುಖಾಸನ ಮಾಡಿ 3 ವಿಭಾಗಗಳಲ್ಲಿ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ದಾಖಲೆ ನಿರ್ಮಿಸಿದ್ದಾಳೆ. This is the first time I am having a world record attempt by single person and 3 world records one by one. It's very difficult because we have seen it, how difficult yoga pose that was, and one by one she has attempted 3 world records. ಸಿಂಚನ 6 ವರ್ಷದಿಂದಲೇ ಯೋಗಾಭ್ಯಾಸ ಮಾಡ್ತಿದ್ದಾಳೆ. ತಾಯಿ ರೇಣುಕಾ ಅವರು ತರಬೇತಿ ಹಾಗೂ ತಂದೆ ಕೀರ್ತಿ ಕುಮಾರ್ ಅವರ ಬೆಂಬಲದಿಂದ ಇಷ್ಟೊಂದು ಸಲೀಸಾಗಿ ಯೋಗ ಮಾಡುತ್ತಿದ್ದಾಳೆ. ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ತಲಾ 1 ಗಂಟೆ ಯೋಗಾಭ್ಯಾಸ ಮಾಡುತ್ತಿದ್ದಾಳಂತೆ. ಅದು ಸಿಂಚನ ತಾಯಿ ಅಂತ ಹೇಳಲಿಕ್ಕೆ ತುಂಬ ಹೆಮ್ಮೆ ಅನಿಸ್ತಿದೆ. ಇವತ್ತು ಅವಳು 3 ಸಾಧನೆಗಳನ್ನು ಮಾಡಿದ್ದಾಳೆ. 3 ವಿಶ್ವ ದಾಖಲೆಯನ್ನು ಇವತ್ತಿನ ದಿನ ಮಾಡಿದ್ದಾಳೆ. ಇದು ಅವಳದ್ದು 6 ವರ್ಷದ ಅಭ್ಯಾಸದ ಫಲವಾಗಿ ಅವಳು ಪ್ರತಿದಿನ ಅಭ್ಯಾಸವನ್ನು ಮಾಡ್ತಾ ಇದ್ಲು. ಬೆಳಿಗ್ಗೆ ಮತ್ತು ಸಾಯಂಕಾಲ ಅಭ್ಯಾಸವನ್ನು ಮಾಡ್ತಾ ಇದ್ಲು. ಇದರ ಫಲವಾಗಿ ಅವಳು ಇವತ್ತು ದಿನ ಅವಳು 3 ವಿಶ್ವ ದಾಖಲೆಯನ್ನು ಮಾಡಲಿಕ್ಕೆ ಸಾಧ್ಯವಾಯಿತು. ಇಂದು ಯೋಗ ಪ್ರದರ್ಶನದ ಸಂದರ್ಭ ಆದಿಚುಂಚನಗಿರಿ ಶಾಖಾ ಮಠದ ಸೋಮೇಶ್ವರನಾಥ ಸ್ವಾಮೀಜಿ ಹಾಗೂ ಮಾಜಿ ಸ್ಪೀಕರ್ ಕೆಜಿ ಬೋಪಯ್ಯ ಸೇರಿದಂತೆ ಹಲವು ಪ್ರಮುಖರು ಹಾಜರಿದ್ದರು. ಅತಿ ಕಿರಿಯ ವಯಸ್ಸಿನಲ್ಲಿ ಅದ್ಭುತ ಸಾಧನೆ ಮಾಡುವ ಮೂಲಕ ಸಿಂಚನ ಶಾಲೆಗೂ ಹಾಗೂ ಊರಿಗೂ ಹೆಸರು ತಂದಿದ್ದಾಳೆ. ಅನುಕಾರ್ಯಪ್ಪ ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಆ ಬಾಲಕಿ 5ನೇ ತರಗತಿಯ ವಿದ್ಯಾರ್ಥಿನಿ. ಯೋಗದಲ್ಲಿ ವಿಶ್ವ ದಾಖಲೆಯನ್ನ ಮಾಡಿದ್ದಾಳೆ. 3 ವಿಭಾಗದಲ್ಲಿ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ಸೇರ್ಪಡೆಯಾಗುವ ಮೂಲಕ ತನ್ನದೇ ದಾಖಲೆಯನ್ನ ಮುರಿದಾಳೆ. ಹಾಗಾದ್ರೆ ಆ ಸಾಧನೆ ಮಾಡಿದ ಬಾಲಕಿ ಯಾರು? ಇಲ್ಲಿದೆ ನೋಡಿ ವಿಶೇಷ ವರದಿ. ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ಕೊಡಗಿನ ಬಾಲೆ. 11ನೇ ವಯಸ್ಸಿಗೆ ದಾಖಲೆ ನಿರ್ಮಿಸಿದ ವಿದ್ಯಾರ್ಥಿನಿ ಸಿಂಚನ. ನೀರು ಕುಡಿದಷ್ಟೇ ಸಲೀಸಾಗಿ ಡಿಂಬಾಸನ, ಚಕ್ರದಂತೆ ಸುತ್ತುವ ಚಕ್ರಾಸನ, ಮೂಕ ವಿಸ್ಮಿತರನ್ನಾಗುವಂತೆ ಮಾಡಿದ ಮೃಗಮುಖಾಸನ. ಅಬ್ಬಬ್ಬ, ಈಕೆ ಸಾಮಾನ್ಯ ಬಾಲಿಯಲ್ಲ. ನೆರೆದಿದ್ದವರ ಉಸಿರು ಬಿಗಿಗೊಳಿಸುವಂತೆ ಮಾಡಿ ಇಂದು ವಿಶ್ವ ದಾಖಲೆ ನಿರ್ಮಿಸಿದ್ದಾಳೆ. ಎಸ್, ಕೊಡಗು ಜಿಲ್ಲೆಯ ಮಡಿಕೇರಿ ತಾಲೂಕಿನ ಮದಿನಾಡು ಬಿಜಿಎಸ್ ಪಬ್ಲಿಕ್ ಶಾಲೆಯ 5ನೇ ತರಗತಿಯ ವಿದ್ಯಾರ್ಥಿನಿ ಸಿಂಚನ ಬಿಕೆಯ ಸಾಧನೆ ಇದು. ಈ ಹಿಂದೆ ಯೋಗದಲ್ಲಿ ವಿಶ್ವ ದಾಖಲೆ ಮಾಡಿದ್ದ ಸಿಂಚನ ಇಂದು ತನ್ನದೇ ದಾಖಲೆಯನ್ನ ಮುರಿಯುವ ಮೂಲಕ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ಸೇರ್ಪಡೆಯಾಗಿದ್ದಾಳೆ. ಅತಿ ಸಣ್ಣ ವಯಸ್ಸಿನಲ್ಲಿ ಅತಿ ಕಡಿಮೆ ಸಮಯದಲ್ಲಿ ಯೋಗ ಮಾಡುವ ಮೂಲಕ ದಾಖಲೆ ಬರೆದಿದ್ದಾಳೆ. ಪ್ರತಿದಿನ ಯೋಗ